ಹಿಂದೂ ಧರ್ಮಕ್ಕೆ, ಹಿಂದುತ್ವಕ್ಕೆ, ಹಿಂದೂ ಸಮಾಜಕ್ಕೆ ಎಂಥ ಥ್ರೆಟ್ ಅಂತಂದ್ರೆ ನಾವು ಶರಶೆಯಲ್ಲಿ ಮಲಗಿದ್ದೇವೆ. ಹಾಗೆ ನಮ್ಮ ಹೆಣ್ಮಕ್ಳೇ, ನೀವು ಯಾವುದನ್ನು ಮುಚ್ಚಿಡಬೇಡಿ. ಈ ಪ್ರೀತಿ ಗೀತಿಗೆಲ್ಲ ಬಲಿ ಬೀಳಬೇಡಿ. ಅನ್ಯಕೋಮು ಅಥವಾ ಮುಸ್ಲಿಂ ಹುಡುಗರು ಈ ಪ್ರೀತಿಯಿಂದ ಅಥವಾ ಲವ್ ಅನ್ನುವಂಥ ಒಂದು ಮುಖವಾಡದಲ್ಲಿ ಬಂದರು ಅಂತಾದರೆ ಅದು ಒಂದು ಅಜೆಂಡಾ ಅಂತ ಭಾವಿಸಿ. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ಈ ಸಮಾಜಕ್ಕೆ ಕೊನೆಗೂ ಏನಾಗಿದೆ, ಸಿನಿಮಾ ನೋಡ್ತಾ ನೋಡ್ತಾ ನಿಮಗೆ ಕೆಲವೊಂದು ಅಡ್ವರ್ಟೈಸ್ಮೆಂಟಲ್ಲಿ ಹಿಂದೆ ಬರ್ತಾ ಇತ್ತು, ಈ ನಗರಕ್ಕೆ ಏನಾಗಿದೆ ಅಂತ. ಅಂದರೆ ಕುಡಿತ, ಸಿಗರೇಟು, ಈ ಥರದ ಸ್ಮೋಕಿಂಗಿನ ಚಟಕ್ಕೆ ಬಿದ್ದಂಥ ಈ ನಗರಕ್ಕೆ ಏನಾಗಿದೆ ಅನ್ನುವಂಥ ಒಂದು ಜಾಹೀರಾತು. ಹಾಗೆಯೇ ಈಗ ನನ್ನ ಮನಸ್ಸಿಗೆ ಬರ್ತಾ ಇರುವಂಥದ್ದು, ಈ ಸಮಾಜಕ್ಕೆ ಏನಾಗಿದೆ, ಈ ಯುವ ಸಮುದಾಯಕ್ಕೆ ಏನಾಗಿದೆ, ಈ ಪ್ರೀತಿ ಪ್ರೇಮ ಅನ್ನುವಂಥ ಗುಂಗಿನಲ್ಲಿ ಕೊನೆಗೂ ರಕ್ತಪಾತ ಮಾಡುವ, ಕೊಲೆಗೊಯ್ಯುವ, ಈ ಕೋಳಿಯ ಕುತ್ತಿಗೆಯನ್ನು ಕತ್ತರಿಸುವ ಹಾಗೆ ಕತ್ತರಿಸುವ ಈ ಚಂಡಾಳರಿಗೆ ಏನಾಗಿದೆ, ಈ ಬದಮಾಶುಗಳಿಗೆ ಏನಾಗಿದೆ? ಪ್ರೀತಿ ಅಂದರೆ ಅದೇನು? ಪ್ರೀತಿ ಅಂದರೆ ಅವಸಾನವೇ? ಪ್ರೀತಿ ಅಂದರೆ ಪ್ರತಿಕಾರವೇ? ಪ್ರೀತಿ ಅಂದರೆ ಕೊಲೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಆಹಾರ ಆಗುವಂಥ ಘಟನೆಗಳು ರಾಜ್ಯಾದ್ಯಂತ ನಡೀತಾ ಇದೆ. ಬೆಂಗಳೂರಿನಲ್ಲಿ ವಾರದಲ್ಲಿ ಕನಿಷ್ಠ ಪಕ್ಷ 3-4 ಆತ್ಮಹತ್ಯೆಗಳು, ಇಲ್ಲ ಪ್ರೀತಿಗೆ ಪ್ರೇಮಕ್ಕೆ ಸಂಬಂಧಿಸಿದ ಪ್ರತಿಕ್ರಿಯಾತ್ಮಕ ಮತ್ತು ಪ್ರತಿಕಾರದ ಕೊಲೆಗಳು ಕಣ್ಣಿಗೆ ರಾಚುತ್ತವೆ. ಹಿಂದೊಂದು ಜಾಯಮಾನ ಇತ್ತು, ಕಾಲಮಾನ ಇತ್ತು. ಪ್ರೀತಿಸಿದ ವ್ಯಕ್ತಿಗಳಿಗೆ ನಾವು ಕೊನೆಗೂ ಪ್ರೀತಿ ನಿರಾಕರಣೆಯಾದರೆ, ಪ್ರೀತಿ ನಮಗೆ ಒದಗದೇ ಇದ್ದರೆ, ಪ್ರೀತಿ ನಮಗೆ ದಕ್ಕದೇ ಇದ್ದರೆ, ಅವರು ಸುಖವಾಗಿರಲಿ, ಅವರನ್ನು ಹಾರೈಸಿ ಪ್ರೀತಿಯಿಂದ ಬೀಳ್ಕೊಡುವುದು, ಅವರಿಗಾಗಿ ನಾವು ಒಂದಿಷ್ಟು ತ್ಯಾಗ ಮಾಡುವುದು, ಬಿಟ್ಟು ಕೊಡುವುದು ಪ್ರೀತಿಯ ಮೌಲ್ಯ ಅನ್ನುವಂಥದ್ದು ಕತೆ, ಕಾದಂಬರಿ, ಸಿನಿಮಾ ಮತ್ತು ಬದುಕಿನ ಅನುರಣಿತ ಸತ್ಯವಾಗಿತ್ತು. ಆದರೆ ಇವತ್ತೇನಾಗಿದೆ, ನನಗೆ ದಕ್ಕಲಿಲ್ಲ, ಅದು ಇನ್ನೊಬ್ಬರಿಗೂ ದಕ್ಕಬಾರದು. ಮತ್ತು ಒನ್ ವೇ ಟ್ರಾಫಿಕ್ಕು. ನಾನು ನಿನ್ನನ್ನು ಪ್ರೀತಿಸ್ತೇನೆ, ನೀನು ನನ್ನನ್ನು ಮದುವೆ ಆಗಬೇಕು. ಅದು ಬೇಕಾದರೆ ಮದುವೆ ಆದವಳು ಇರ್ಬೋದು, ಮದುವೆ ಆಗದೇ ಇದ್ದವ್ರು ಇರ್ಬೋದು, ವಯಸ್ಸಾದವರು ಇರ್ಬೋದು, ಅಥವಾ ಇವತ್ತು ಫೋಕ್ಸೋ ಕೇಸಿಗೆ ಅರ್ಹವಾಗುವಂಥ ಅಪ್ರಾಪ್ತರಿರ್ಬೋದು. ಈ ಯಾವುದರ ಬಗ್ಗೂ ನಮ್ಮ ಯುವ ಸಮುದಾಯಕ್ಕೆ ಒಂದು ಲಕ್ಷ್ಯವೂ ಇಲ್ಲ, ಎಚ್ಚರವೂ ಇಲ್ಲ, ಕಾಳಜಿ ಇಲ್ಲ. ಅದರಲ್ಲೂ ಈ ಅಲ್ಪಸಂಖ್ಯಾತ ಸಮುದಾಯದ ಯುವಕರು ಅತ್ಯಂತ ವ್ಯವಸ್ಥಿತವಾಗಿ ಮತ್ತೊಂದು ಬಹು ಸಮಾಜದ ಹೆಣ್ಮಗಳನ್ನು ತನ್ನ ಪ್ರೀತಿಯ ತೆಕ್ಕೆಗೆ ಎಳೆದುಕೊಂಡು ಮತಾಂತರಿಸುವಂಥ ಒಂದು ಲವ್ ಜೆಹಾದ್ ಇದೆಯಲ್ಲ, ಆ ಲವ್ ಜೆಹಾದ್ಗಂತೂ ಅಂಗ ಇಲ್ಲ, ಆಕಾರ ಇಲ್ಲ, ಲಂಗಿಲ್ಲ, ಲಗಾಮಿಲ್ಲ. ಮಾತಾಡಿದರೆ ಇಲ್ಲಿ ಕೋಮು ಸಂಘರ್ಷ ಆಗತ್ತೆ, ಮಾತಾಡಿದರೆ ಇದು ಉದ್ವಿಗ್ನತೆಯ ಪ್ರಶ್ನೆ ಆಗತ್ತೆ, ಸಾಮರಸ್ಯವನ್ನು ಕೆಡಿಸುವ ಪ್ರಶ್ನೆ ಆಗತ್ತೆ. ಆದರೆ ಒಂದು ಕುಟುಂಬದ, ಒಂದು ಸಮಾಜದ, ಒಂದು ಸಭ್ಯ ಸಂಸ್ಕೃತಿಯ ಸ್ವಾಸ್ಥ್ಯವನ್ನು ಕೆಡಿಸುವಂಥ ಈ ಕಿಡಿಗೇಡಿಗಳ ಕೆಲಸಕ್ಕೆ ಕೊನೆಗೂ ಸಾಮಾಜಿಕವಾಗಿ ಯಾವ ಒಂದು ನೆಲೆ ಇದೆ, ಬೆಲೆ ಇದೆ, ಅದಕ್ಕೆ ಪ್ರತಿಕ್ರಿಯಾತ್ಮಕವಾಗಿ ಏನನ್ನ ಮಾಡಬೇಕು. ಸರ್ಕಾರ ಅಂತೂ ಅವರದೇ ಇದೆ. ಹಾಗಾಗಿ ಕೈ ಕಟ್ಟಿ ಕೂತ್ಕೋಬೇಕು ಅಥವಾ ಕೈ ಬಿಚ್ಚಿ ಮುಷ್ಟಿ ಕಟ್ಟಿ ಬಂದ್ರಲ್ಲ ಅಂಥೇಳಿ ಎದೆಮೀಕರಿಸಿ ನಿಲ್ಲಬೇಕೋ ಏನೊಂದು ಅರ್ಥವಾಗದೇ ಇದ್ದಂಥ ಪರಿಸ್ಥಿತಿಯಲ್ಲಿ ವರ್ತಮಾನ ನಿಂತಿದೆ. ಹಿಂದೂ ಹೆಣ್ಣುಮಕ್ಕಳು ಬಹುತೇಕವಾಗಿ ಟಾರ್ಗೆಟೆಡ್. ಹಿಂದೂಗಳಲ್ಲಿ ಮುಖ್ಯವಾಗಿ ಈಗ ಬ್ರಾಹ್ಮಣರಲ್ಲಿ ಹೆಣ್ಣಿನ ಕೊರತೆ. ಬೇರೆ ಬೇರೆ ಕಡೆಯಿಂದ, ಬೇರೆ ಬೇರೆ ಜಾತಿಯಿಂದ ಹೆಣ್ಣುಮಕ್ಕಳನ್ನು ಮದುವೆಯಾಗಿ ಕರ್ಕೊಬಂದು ಏನೋ ಪ್ರಾಯಶ್ಚಿತ್ತವೋ ಶುದ್ಧಾಚಾರವೋ ಇನ್ನೊಂದೋ ಮಗದೊಂದೋ ಮಾಡಿಕೊಂಡು ಅವರು ಬದುಕ್ತಾ ಇದ್ದಾರೆ. ಆದರೆ ಅದೇ ಸಮಾಜದ ಬಹುತೇಕ ಹೆಣ್ಮಕ್ಕಳು ಈ ಲವ್ ಜೆಹಾದಿಗೆ ಬಲಿಯಾಗಿ ಅವರು
ಮತಾಂತರಗೊಂಡು ಮದುವೆ ಆಗುವಂಥ ಒಂದು ದುರಂತವನ್ನು ನಾವು ಕಾಣ್ತಾ ಇದ್ದೇವೆ. ಇಂಥ ಸನ್ನಿವೇಶದಲ್ಲಿ ಯಲ್ಲಾಪುರ ಈಗ ಉದ್ವಿಗ್ನಗೊಂಡಿದೆ. ಯಲ್ಲಾಪುರ ಬೂದಿ ಮುಚ್ಚಿದ ಕೆಂಡವಾಗಿದೆ. ಯಲ್ಲಾಪುರ ಇಡೀಯದಾಗಿ ಹಿಂದೂ ಸಂಘಟನೆಗಳ ಮತ್ತು ದಲಿತ ಸಂಘಟನೆಗಳ ಮನಸ್ಸನ್ನ ಮತಿಯನ್ನ ಕೆಡಿಸಿ ಕೆಂಡವಾಗಿಸಿದೆ ಅಂತ ಒಂದು ಘಟನೆ ನಡೆದಿದೆ. ಅದು ವಿಚಿತ್ರವಾದಂಥ ಒಂದು ಪರ್ಯಾವಸಾನವನ್ನು ಕಂಡಿದೆ. ಆ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ವೀಕ್ಷಕರೇ, ಯಲ್ಲಾಪುರದಲ್ಲಿ ಹಿಂದೂ ದಲಿತ ಮಹಿಳೆಯನ್ನ ರಫೀಕ್ ಇಮಾಮ್ ಸಾಬ್ ಯಳ್ಳೂರ ಅನ್ನುವಂಥ ಒಬ್ಬ ದುರುಳ ಒನ್ ವೇ ಟ್ರಾಫಿಕ್ಕಲ್ಲಿ ಲವ್ ಮಾಡಿ, ಆ ಹೆಣ್ಣುಮಗಳು ಆಲ್ರೆಡಿ ಮದುವೆ ಆಗಿದೆ, 30 ವರ್ಷ, 10 ವರ್ಷದ ಒಂದು ಮಗ ಇದ್ದಾನೆ. ಅದು ತನ್ನ ಪಾಡಿಗೆ ತಾನು ಯಲ್ಲಾಪುರ ತಾಲೂಕಿನ ರಾಮಾಪುರ ಶಾಲೆಯಲ್ಲಿ ಬಿಸಿಯೂಟ ಕಾರ್ಯಕರ್ತೆಯಾಗಿ ಕೆಲಸ ನಿರ್ವಹಿಸುತ್ತಿದ್ದಳು. ಆ ಕಾಳಮ್ಮ ನಗರದ ರಂಜಿತಾ ಮಲ್ಲಪ್ಪ ಬನ್ಸೋಡೆ ಅನ್ನುವಂಥ ಹೆಣ್ಮಗಳ ಹಿಂದೆ ಈ ರಫೀಕ್ ಇಮಾಮ್ ಸಾಬ್ ಯಳ್ಳೂರ ಅನ್ನುವಂಥ ಕ್ರೂರಿ ಬಿದ್ದಿದ್ದ. ಬಹಳಷ್ಟು ಕಾಲದಿಂದ ನನ್ನನ್ನು ಮದುವೆ ಆಗು, ಯಾಕೆಂದರೆ ಮದುವೆಯಾಗಿ ಗಂಡನಿಂದ ತೊರೆಯಲ್ಪಟ್ಟ ಅಥವಾ ಗಂಡನನ್ನ ಇವಳೇ ತಿರಸ್ಕಾರ ಮಾಡಿದ್ಲೋ ಗೊತ್ತಿಲ್ಲ. ಅಂತೂ ಮದುವೆಯಾಗಿ ಗಂಡನೊಟ್ಟಿಗೆ ಬದುಕಲಾರದೆ ಯಾವುದೋ ಒಂದು ಸಾಂಸಾರಿಕ ಸಮಸ್ಯೆಯಿಂದ ತಾಯಿ ಮನೆಯಲ್ಲಿದ್ದು ತನ್ನ 10 ವರ್ಷದ ಮಗನನ್ನ ಅವಳು ನೋಡಿಕೊಂಡು ಬಿಸಿಯೂಟದ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದಂಥ ಒಂದು ಅಸಹಾಯಕ, ಅಶಕ್ತ, ಬಡ ದಲಿತ ಹೆಣ್ಣುಮಗಳು. ಈ ಹೆಣ್ಣುಮಗಳ ಹತ್ರ ಅವನು ಬಂದು ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳಿದ್ದಾನೆ. ಈ ಅಲ್ಪಸಂಖ್ಯಾತ ಹುಡುಗರ ಪ್ರೀತಿ ಅದು ಒಂದು ವ್ಯವಸ್ಥಿತವಾದಂಥ ಸಂಚು ಅನ್ನೋದರ ಬಗ್ಗೆ ಯಾವುದೇ ಎರಡು ಮಾತಿಲ್ಲ. ಲವ್ ಜೆಹಾದ್ ಇಲ್ಲ ಅಂತ ಏನೇ ಇವರು ಹೇಳಲಿ, ಆದರೆ ದಕ್ಷಿಣ ಕನ್ನಡವನ್ನು ಸೇರಿ ಉತ್ತರ ಕರ್ನಾಟಕವನ್ನು ಸೇರಿ ಬಹುತೇಕ ಕಡೆ ಲವ್ ಜೆಹಾದಿನ ಪ್ರಕರಣಗಳು ದಿನಕ್ಕೆ 2-3ರಂತೆ ದಾಖಲಾಗ್ತಾ ಇದೆ. ಕೊನೆಗೂ ಅದು ಎಲ್ಲಿ ಪರ್ಯಾವಸಾನಗೊಳ್ಳುತ್ತದೆ? ಒಂದು ಅವರ ಎಸೆಯುವಂಥ ಒಂದು ಮಾಯಾಜಾಲಕ್ಕೆ ಈ ಮುಗ್ಧ ಹೆಣ್ಣುಮಕ್ಕಳು ಬಲಿಯಾಗ್ತಾರೆ, ಮದುವೆಯಾಗಿ ಹೋಗ್ತಾರೆ. ಅವನು ಯಾವುದೋ ಶ್ರೀಮಂತ ಅಂತ ತಿಳ್ಕೊಳ್ತಾರೆ. ಬಂಗಲೆ, ಕಾರು, ಬೈಕು ಎಲ್ಲವೂ ಅವರ ಇಡೀ ಸಮುದಾಯದ ಕೊಡುಗೆಗಳಿಂದ ಅವನನ್ನು ಒಂದು ದೊಡ್ಡ ವ್ಯಕ್ತಿಯಾಗಿ ಚಿತ್ರಿಸುವ ಮೂಲಕ ಈ ಹೆಣ್ಮಗಳನ್ನು ಮೋಸ ಮಾಡುವಂಥ ಒಂದು ಜಾಲವನ್ನು ಸೃಷ್ಟಿ ಮಾಡಲಾಗ್ತದೆ. ಮದುವೆ ಆಗುತ್ತೆ. ಮದುವೆ ಆದ ನಂತರ ಅಲ್ಲಿ ಹೋದರೆ 2-3 ಜನ ಹೆಂಡತಿಯರು ಆಗಲೇ ಇರ್ತಾರೆ. ಅಲ್ಲಿಯ ಕರುಣ ಕತೆ, ದುರಂತ, ಅಲ್ಲಿಂದ ವಾಪಸ್ ಬಂದು ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ಇಡೀಯದಾದಂಥ ಆ ಒಂದು ಕರುಣ ಕಥೆಯನ್ನು, ಹಿಂಸೆಯ ಕಥೆಯನ್ನು ಹಂಚಿಕೊಂಡದ್ದನ್ನು ಕೇಳಿದರೆ ಅದು ಇನ್ಯಾರೂ ಜಗತ್ತಲ್ಲಿ ಆ ಥರದ ಹುಡುಗರನ್ನು ಮದುವೆಯಾಗಿ ಹೋಗೋದು ಬಿಡಿ, ಅವರನ್ನು ಕಣ್ಣೆತ್ತಿ ಕೂಡ ನೋಡಬಾರ್ದು ಅನ್ನುವಂಥ ಒಂದು ನಿಲುವಿಗೆ ಬಹುಶಃ ಬರ್ತಾರೆ ಅಂತ ನಾನು ಅಂದುಕೊಂಡಿದ್ದೇನೆ. ಹಾಗಾಗಿ ಇಂಥ ಒಂದು ಜಾಲದ ಒಂದು ವ್ಯಕ್ತಿಯೋ ಇವನು ಸಹಜವಾಗಿಯೇ ಪ್ರೀತಿಸಿದ್ನೋ ಗೊತ್ತಿಲ್ಲ. ಆದರೆ ಈ ಒಂದು ರಂಜಿತಾ ಬನ್ಸೋಡೆ ಅನ್ನುವಂಥ ಬಿಸಿಯೂಟದ ಒಬ್ಬ ದಲಿತ ಹೆಣ್ಮಗಳನ್ನು ಇವನು ಪೀಡಿಸ್ತಾ ಇದ್ದ, ಕಾಡಿಸ್ತಾ ಇದ್ದ. ಆದರೆ ಅವಳು ಮದುವೆಗೆ ನಿರಾಕರಣೆ ಮಾಡಿದಾಳೆ. ನಾನು ಮದುವೆ ಆಗುವ ಯಾವ ಸ್ಥಿತಿಯಲ್ಲೂ ಇಲ್ಲ ಅಂತ ಹೇಳಿದಾಳೆ. ನಾನು ಪ್ರೀತಿಸ್ತಾ ಇಲ್ಲ ನಿನ್ನನ್ನು, ಪ್ರೀತಿ ಪ್ರೇಮದ ಬಗ್ಗೆ ನನಗೆ ಆಸೆಯೂ ಇಲ್ಲ, ಗೊಡವೆಯೂ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾಳೆ. ಆದರೆ ಈ ದರಿದ್ರ ಹುಡುಗ, ಈ ಕೊಲೆಗಡಕ, ಈ ಕಿಡಿಗೇಡಿ ಏನು ಮಾಡಿದ್ದಾನೆ ಅಂತಂದರೆ, ಶನಿವಾರ ಅವಳು ಬಿಸಿಯೂಟದ ಎಲ್ಲ ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಇರುವಂಥ ಹೊತ್ತಿನಲ್ಲಿ ಕಾಳಮ್ಮ ನಗರದಲ್ಲಿ ರಂಜಿತಾ ಮಲ್ಲಪ್ಪ ಬನ್ಸೋಡೆ ಅನ್ನುವ ಈ ಹೆಣ್ಮಗಳನ್ನು ಏಕಾಏಕಿಯಾಗಿ ಅಟ್ಯಾಕ್ ಮಾಡಿದ್ದಾನೆ. ಕುತ್ತಿಗೆಯನ್ನು ಕೋಳಿ ಕೊಯ್ಯುವ ಹಾಗೆ ಕೊಯ್ದಿದ್ದಾನೆ, ತಿವಿದಿದ್ದಾನೆ. ರಕ್ತದ ಮಡುವಿನಲ್ಲಿ ಅವಳು ಬಿದ್ದು ಒದ್ದಾಡ್ತಾ ಇದ್ದಾಳೆ. ಇವನು ಪರಾರಿಯಾಗಿದ್ದಾನೆ. ಸ್ಥಳೀಯರು ಕರೆಗೆ ತಕ್ಷಣ ಅದನ್ನು ನೋಡಿ ಕಿಮ್ಸ್ ಆಸ್ಪತ್ರೆಗೆ, ಹುಬ್ಬಳ್ಳಿಗೆ ಕರ್ಕೊಂಡು ಹೋಗುವ ದಾರಿಯಲ್ಲೇ ಅಸುನೀಗಿದ್ದಾಳೆ. ASP ಜಗದೀಶ್ ನೇತೃತ್ವದಲ್ಲಿ
ಈಗ ಪೊಲೀಸರು ಬಿಗಿ ಭದ್ರತೆಯನ್ನು ಮಾಡಿದ್ದಾರೆ. ಇಡೀ ಅಲ್ಲಿ ಯಲ್ಲಾಪುರವನ್ನು ಒಳಗೊಳಗೆ ಕುದಿದು ಕೆಂಡವಾಗಿ ಇವತ್ತಿನ ದಿನ ಬಂದ್ಗೆ ಕರೆ ನೀಡಿದ್ದಾರೆ. ಮತ್ತೆ ಆಕ್ರೋಶ ಆಸ್ಫೋಟಗೊಂಡಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ತಲೆಮರೆಸಿಕೊಂಡಂಥ ಈ ರಫೀಕ್ ಇಮಾಮ್ ಸಾಬ್ ಯಳ್ಳೂರ ಅನ್ನುವನನ್ನು ಶಿರ್ಸಿ DYSP ಗೀತಾ ಪಾಟೀಲ್, ದಾಂಡೇಲಿ DYSP ಶಿವಾನಂದ್ P ಮರ್ಕಂಡಿ ನೇತೃತ್ವದ ವಿಶೇಷ ತಂಡವನ್ನು ರಚಿಸಿದರು. ಆದರೆ ಈಗ ನಿಮ್ಮೊಟ್ಟಿಗೆ ಮಾತಾಡ್ತಾ ಇರುವಾಗ ಬಂದ ಸುದ್ದಿ ಏನು ಅಂತಂದರೆ, ಪ್ರಾಯಶಃ ಈ ಒಂದು ಹಿಂದೂ ಮುಸ್ಲಿಂ ಸಂಘರ್ಷ, ಹಿಂದೂ ಸಂಘಟನೆಗಳು BJP ನೇತೃತ್ವದಲ್ಲಿ ಯಲ್ಲಾಪುರದಲ್ಲಿ ಅತ್ಯಂತ ತೀವ್ರವಾದಂಥ ಖಂಡನೆ, ಪ್ರತಿಭಟನೆ ಮತ್ತು ಆಕ್ರೋಶ ವ್ಯಕ್ತವಾಗಿ ಅಲ್ಲಿ ಏನು ಬಂದನ್ನು ಆಚರಿಸಲಿಕ್ಕೆ ಹೊರಟಿದ್ರೋ ಇವೆಲ್ಲದರ ಬಿಸಿ ತಟ್ಟಿತ್ತೋ ಏನೋ ಗೊತ್ತಿಲ್ಲ ನನಗೆ. ಇದೇ ಈ ಕೊಲೆಗಡುಕ ರಫೀಕ್ ಇಮಾಮ್ ಸಾಬ್ ಯಳ್ಳೂರ ರಂಜಿತಾ ಬನ್ಸೋಡೆಯನ್ನ ತಿವಿದು ಕುತ್ತಿಗೆ ಕತ್ತರಿಸಿ ಓಡಿ ಹೋದವನು ಕಾಡಿನ ಮಧ್ಯೆ ಉರುಳು ಹಾಕ್ಕೊಂಡು ತೀರು ಹೋಗಿದ್ದಾನೆ ಅನ್ನುವ ಸುದ್ದಿ ಬರ್ತಾ ಇದೆ. ನೋಡಿ, ಸಮಾಜದಲ್ಲಿ ಈ ರೀತಿಯ ಘಟನೆ ನಡೆದಾಗ ನಾವು ಯಾವ ರೀತಿ ಯೋಚನೆ ಮಾಡಬೇಕು? ಒಂದು, ಕಣ್ಣೆದುರು ನೂರಾರು ಘಟನೆಗಳು ನಡೀತವೆ, ಆದರೂ ಕೂಡ ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಹೆಸರು ಮರೆಸ್ಕೊಂಡು ಬರ್ತಾರೆ, ರೂಪ ಮರೆಸ್ಕೊಂಡು ಬರ್ತಾರೆ, ಯಾವ್ಯಾವುದೋ ದಾರಿಯಲ್ಲಿ ಬರ್ತಾರೆ, ಹಿಂದೂ ಅಂತಲೇ ಬರ್ತಾರೆ. ಆದರೂ ಕೂಡ ಈ ಪ್ರೀತಿ ಪ್ರೇಮ ಇಂಥ ವಿಷಯದಲ್ಲಿ ನೀವು ಎಷ್ಟು ಜಾಗೃತರಾಗಿದ್ದರೂ ಸಾಲದು. ನೀವು ಮೈಯೆಲ್ಲ ಕಣ್ಣಾಗಿದ್ರೂ ಅವರು ನಿಮ್ಮನ್ನು ಯಾಮಾರಿಸ್ತಾರೆ, ಹೆಸರಿನಿಂದ ಯಾಮಾರಿಸ್ತಾರೆ, ಕುಲದಿಂದ ಯಾಮಾರಿಸ್ತಾರೆ. ನಿಮಗೆ ಅವರು ಮುಸ್ಲಿಂ ಅಂತ ಯಾವ ಸುಳಿವನ್ನೂ ಕೊಡದೇನೆ ಅವರು ನಿಮ್ಮನ್ನ ಮೋಸ ಮಾಡ್ತಾರೆ. ಅದಕ್ಕೆ ಲವ್ ಜಿಹಾದ್ ಅಂತ ಹೇಳೋದು. ಮತಾಂತರಕ್ಕದ ಮೊದಲ ಹೆಜ್ಜೆಯೇ ಈ ಪ್ರೀತಿ. ಹಿಂದೂ ಹುಡುಗಿಯರನ್ನ ಟಾರ್ಗೆಟ್ ಮಾಡೋದು, ಆ ಹಿಂದೂ ಹುಡುಗಿಯರನ್ನ ಇಡೀಯದಾಗಿ ಒಂದು ಮಾಯಾಜಾಲಕ್ಕೆ ಸಿಲುಕಿಸುವಂಥದ್ದು. ಅಲ್ಲಿ ನಿಮಗೆ ಈ ಕೊಲೆ ಮತ್ತು ಇನ್ನಿತರ ಬೆದರಿಕೆಯನ್ನು ಅವ್ರು ಹಾಕ್ತಾರೆ. ಈಗ ಇಲ್ಲಿ ರಂಜಿತಾ ಬನ್ಸೋಡೆ ಪ್ರಾಯಶಃ ಮನೆಯಲ್ಲೋ ಹಿರಿಯರಲ್ಲೋ ಯಾರಲ್ಲೋ ತನ್ನ ಈ ಸಂದಿಗ್ಧ ಸ್ಥಿತಿಯನ್ನ ಹೇಳ್ಕೊಂಡಿದ್ದಿದ್ರೆ, ಇಂಥ ಒಬ್ಬ ಕಿಡಿಗೇಡಿ ನನ್ನ ಹಿಂದೆ ಬಿದ್ದಿದ್ದಾನೆ, ಅವನು ಪ್ರೀತಿ ಗೀತಿ ಅಂತ ನನ್ನನ್ನು ಹಿಂಸೆ ಮಾಡ್ತಾ ಇದ್ದಾನೆ, ನಾನು ಪ್ರೀತಿ ಗೀತಿ ಯಾವುದರಲ್ಲೂ ನನಗೆ ಆಸಕ್ತಿ ಇಲ್ಲ ಮತ್ತು ನಾನು ಅದಕ್ಕೆ ಒಪ್ಪಿತಳು ಅಲ್ಲ, ಆದರೆ ಅವನು ನನಗೆ ಭಯವನ್ನು ಹುಟ್ಟಿಸ್ತಾ ಇದ್ದಾನೆ ಅನ್ನುವಂಥ ಮಾತನ್ನು ಪೊಲೀಸ್ ಸ್ಟೇಷನ್ಗೋ ಅಥವಾ ಹಿರಿಯರಿಗೋ ಅಥವಾ ಯಾವುದಾದ್ರೂ ಹಿಂದೂ ಮುಖಂಡರಿಗೋ ಸರಿಯಾದ ರೀತಿಯಲ್ಲಿ ಹೇಳಿದ್ದಿದ್ರೆ ರಂಜಿತಾ ಇವತ್ತು ಬದುಕುಳಿತಿದ್ಲು, ಅವನಿಗೆ ಸರಿಯಾದ ಶಾಸ್ತಿ ಆಗ್ತಾ ಇತ್ತು. ನಮ್ಮ ಹೆಣ್ಣುಮಕ್ಕಳು ಇಂಥ ಒಂದು ಪರಿಸ್ಥಿತಿ ಎದುರಾದಾಗ ಯಾವ ಕಾರಣಕ್ಕೂ ಮಾನ ಮರ್ಯಾದೆಯ ಒಂದು ಕೌದಿಯೊಳಗಡೆ ನಿಮ್ಮನ್ನು ನೀವು ಮುಚ್ಚಿಕೊಂಡು ಸಾವಿಗೆ ತುತ್ತಾಗಬೇಡಿ. ಹಿರಿಯರಿಗೆ ಹೇಳಿ, ಹೆತ್ತವರಿಗೆ ಹೇಳಿ, ನಿಮ್ಮ ನಂಬಿಗಸ್ತರಿಗೆ ಹೇಳಿ, ಈ ರೀತಿ ಘಟನೆ ನಡೀತಾ ಇದೆ, ನನಗೆ ಈ ರೀತಿಯ ಬೆದರಿಕೆ ಬರ್ತಾ ಇದೆ, ಇಂಥ ವ್ಯಕ್ತಿ ಅಂತ ಹೇಳಿ. ಆವಾಗ ಸಮಾಜವು, ಸಮೂಹವು, ಮನೆಯು, ಸಂಸಾರವು, ಹೆತ್ತವರು, ಹಿತೈಷಿಗಳು ನಿಮ್ಮೊಟ್ಟಿಗೆ ಇರ್ತಾರೆ, ನಿಮ್ಮನ್ನು ಬಚಾವ್ ಮಾಡ್ತಾರೆ, ನಿಮ್ಮನ್ನು ರಕ್ಷಿಸ್ತಾರೆ, ಅವನಿಗೆ ಶಿಕ್ಷೆ ಕೊಡುವಂತ ವ್ಯವಸ್ಥೆ ಆಗತ್ತೆ. ಯಾವ ಸಮಾಜ ತನ್ನ ಒಡಲಲ್ಲಿ ಕಳ್ಳರನ್ನ, ಸುಳ್ರನ್ನ, ಭ್ರಷ್ಟಾಚಾರಿಗಳನ್ನ, ದರೋಡೆಕೋರರನ್ನ, ಭಯೋತ್ಪಾದಕರನ್ನ, ಇಂಥ ಸಮಾಜ ಘಾತುಕ ಶಕ್ತಿಗಳನ್ನ ಇಟ್ಟುಕೊಂಡು ಬದುಕ್ತದೋ ಅದು ಕೊನೆಗೆ ಕುಲಕ್ಷಯವಾಗಿ ಸಾಯ್ತದೆ. ಅದರ ಬಗ್ಗೆ ಏನೂ ಮಾತಿಲ್ಲ. ಸಂಖ್ಯೆಗಳು ಜಾಸ್ತಿ ಇರ್ಬೋದು, ಪಡೆಗಳು ಜಾಸ್ತಿ ಇರ್ಬೋದು, ಏನೇ ಆಗ್ಬೋದು. ಒಂದು ಕೊಲೆ ಮತ್ತು ಕ್ರೌರ್ಯ, ಇನ್ನೊಬ್ಬರನ್ನ ರಕ್ತಪಾತಕ್ಕೆ ದೂಡಿ ನಾನು ಸುಖವಾಗಿರ್ತೇನೆ, ಇನ್ನೊಂದು ದೇಶವನ್ನ ಬಾಂಬ್ ಬಿಟ್ಟು ಅದನ್ನು ಉಡಾಯಿಸಿ ನಾನು ಸಾಮ್ರಾಜ್ಯವನ್ನ ಕಟ್ತೇನೆ ಅನ್ನುವುದೇ ಸತ್ಯವಾಗಿದ್ರೆ 900 ವರ್ಷಗಳ ಕಾಲ ಮಹಮ್ಮದೀಯರ ದಾಳಿಯಾದಾಗ ಇದೇ ಭಾರತ ಇಸ್ಲಾಮಿಕ್ ದೇಶ ಆಗಬೇಕಾಗಿತ್ತು. ಆದರೆ ಅದು ಆಗಿಲ್ಲ. ಯಾವತ್ತೂ ಇಂಥ ನೆಗೆಟಿವ್ ಫೋರ್ಸಿಗೆ ಜಯ ಅನ್ನೋದು, ಸತ್ಯ ಅನ್ನೋದು ದಕ್ಕಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ವರ್ತಮಾನವನ್ನು ತಲ್ಲಣಿಸ್ತದೆ, ಅದು ಕಾಲವನ್ನು ತಲ್ಲಣಿಸ್ತದೆ, ಅದು ಕಾಲ ಮುಗಿದೇ ಹೋಯ್ತೆ ಅನ್ನುವಂಥ ಭಯವನ್ನು ಹುಟ್ಟುಹಾಕ. ಅಂಥ ಒಂದು ಸಂಕರಕ್ಕೆ ಈ ಅಲ್ಪಸಂಖ್ಯಾತ ಸಮುದಾಯ ಒಳಗಾಗಿದ್ರೂ ಕೂಡ ಆ ಸಮುದಾಯ ಕಣ್ತೆರೆದಿಲ್ಲ.
ಆ ಸಮುದಾಯ ಆತ್ಮಪ್ರಜ್ಞೆಯಿಂದ ವರ್ತಿಸ್ತಾ ಇಲ್ಲ, ಆತ್ಮಾವಲೋಕನ ಮಾಡ್ಕೊಳ್ತಾ ಇಲ್ಲ. ಅವರ ಸಮಾಜದಿಂದಲೇ ಇಂಥ ಹುಡುಗರು ಬರ್ತಾ ಇದ್ದಾರೆ, ಒಂದು ಸಮಾಜಕ್ಕೆ ಅನಿಷ್ಟವಾಗ್ತಾ ಇದೆ, ಇನ್ನೊಂದು ಸಮಾಜದ ಒಂದು ಆಂತರ್ಯದ ಸುಖ, ಸಮೃದ್ಧಿ, ಅಸ್ತಿತ್ವ, ಅಸ್ಮಿತೆಯನ್ನ ಕಸಿದುಕೊಳ್ತಾ ಇದ್ದಾರೆ. ಇಷ್ಟಾಗಿಯೂ ಕೂಡ ಅದು ಅವರನ್ನು ಎಚ್ಚರಿಸುವ, ಸರಿದಾರಿಗೆ ತರುವ ಯಾವ ಯೋಚನೆಯನ್ನು ಮಾಡ್ತಾ ಇಲ್ಲ, ಬದಲಾಗಿ ಪ್ರೋತ್ಸಾಹವನ್ನು ಮಾಡ್ತಾ ಇದೆ. ಅಲ್ಲಿಯ ಮುಲ್ಲಾಗಳು, ಗುರುಗಳು ಇತ್ಯಾದಿ ಸಮಾಜವನ್ನು ಮುನ್ನಡೆಸುವವರು ಇದಕ್ಕೆ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅಲ್ಲಿಂದ ಯಾವುದೇ ರೀತಿಯ ವಿಚಿಕ್ಷಕವಾದಂಥ, ಚಿಕಿತ್ಸಕವಾದಂಥ ಯಾವ ನೀತಿ ನಿಲುವು ನಿರ್ಧಾರವನ್ನು ನಿರೀಕ್ಷೆ ಮಾಡುವಾಗಿಲ್ಲ. ಆದ್ದರಿಂದ ನಾವೇನು ಮಾಡಬೇಕು, ನಮ್ಮ ಸುರಕ್ಷತೆ ಏನು, ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ಯಾವ ರೀತಿಯ ಬುದ್ಧಿ ಹೇಳಬೇಕು. ಮತ್ತು ಎಲ್ಲ ಮನೆಗಳಲ್ಲಿ ತಂದೆ ತಾಯಿ ಎಲ್ಲರೂ ಇಬ್ಬರೂ ಕೆಲಸದಲ್ಲಿರೋದ್ರಿಂದ, ಮತ್ತು ಹೆಣ್ಮಕ್ಕಳು ಓದಲಿಕ್ಕೋ ಉದ್ಯೋಗಕ್ಕೋ ಪ್ರತ್ಯೇಕವಾಗಿರೋದ್ರಿಂದ, ಕುಟುಂಬದಿಂದ ದೂರವಾಗಿರೋದ್ರಿಂದ ಏನಕ್ಕೇನ ಇವತ್ತು 100ಕ್ಕೆ 100 ತರಬೇಕು, ನೀನು ಬೇರೆ ಏನನ್ನೂ ಮಾಡಬೇಕಾಗಿಲ್ಲ, ಓದು 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 ಅನ್ನುವಂಥ ಈ ಧಾವಂತದಲ್ಲಿ ನಮ್ಮ ಮಕ್ಕಳು ಪ್ರೀತಿ, ವಿಶ್ವಾಸ, ಸಾಂಗತ್ಯ ಇಂಥ ಹೃದಯಾಂಗಮಕ್ಕೆ ಸಂಬಂಧಪಟ್ಟ, ಹೃದಯಕ್ಕೆ ಇಂಗಿತವಾದಂಥ ಈ ಭಾಷೆಗಳಿದೆಯಲ್ಲ, ಈ ಸಂಬಂಧದಿಂದ, ರದ್ಯತೆಯಿಂದ ಅವರು ಎಲ್ಲೋ ವಂಚನೆಗೊಳಗಾಗ್ತಾ ಇದ್ದಾರೆ. ಆದ್ದರಿಂದ ಅವರಿಗೇನು, ಬೀದಿಯಲ್ಲಿ, ಶಾಲೆಯಲ್ಲಿ, ಎಲ್ಲೋ ಮಾಲ್ಗಳಲ್ಲಿ ಇಂಥಲ್ಲಿ ಸಿಗುವಂಥ ಈ ಕೃತ್ರಿಮವಾದಂಥ, ಆರ್ಟಿಫಿಷಿಯಲ್ ಆದಂಥ ಈ ಲವ್ ಬೋರ್ಡ್ಗಳಿದೆಯಲ್ಲ, ಅದು ಬರ್ಡ್ಗಳಾಗಿ ಬದಲಾಗ್ತಾ ಇದೆ. ಅದು ಪ್ರೀತಿಯ ಆತ್ಯಂತಿಕ ಸುಖ, ಸಾಮೀಪ್ಯವಾಗಿ ಅವರನ್ನು ಆಕರ್ಷಿಸ್ತಾ ಇದೆ, ಆಳ್ತಾ ಇದೆ. ಓ, ನನಗೆ ಅಲ್ಲಿ ಸಿಗದೇ ಇದ್ದದ್ದು ಇಲ್ಲಿ ಸಿಗ್ತಾ ಇದೆ, ಎಷ್ಟು ಚೆನ್ನಾಗಿ ನನ್ನನ್ನು ನೋಡ್ಕೊಳ್ತಾನೆ, ಎಷ್ಟು ಚೆನ್ನಾಗಿ ನನ್ನನ್ನು ಪ್ರೀತಿಸ್ತಾನೆ, ಎಷ್ಟು ಚೆನ್ನಾಗಿ ನನ್ನನ್ನು ಇದು ಅರ್ಥ ಮಾಡ್ಕೊಳ್ತಾನೆ. ಇವೆಲ್ಲ ಇದು ನಾಟಕ, ಸ್ಕ್ರಿಪ್ಟೆಡ್ ಅಂತ ಗೊತ್ತಿರೋದಿಲ್ಲ ಅವರಿಗೆ. ಗೊತ್ತಾಗುವಾಗ ಲೇಟ್ ಆಗಿರುತ್ತೆ. ಅದರಿಂದ ಹೆಣ್ಮಕ್ಕಳೇ, ಪ್ರೀತಿಯನ್ನ ಎಲ್ಲಿ ಹುಡುಕಬೇಕೋ ಅಲ್ಲಿ ಹುಡುಕಿ. ಎಲ್ಲಿ ನಿಮಗೆ ದಕ್ಕಲಿಲ್ಲ ಅಂತ ನಿಮಗೆ ಅನ್ನಿಸ್ತದೋ ಅಲ್ಲಿ ಮತ್ತೆ ಮತ್ತೆ ಪ್ರಯತ್ನ ಮಾಡಿ. ನಿಮ್ಮ ಹೆತ್ತವರು ಯಾರು ನಿಮ್ಮ ವಿರೋಧಿಗಳಲ್ಲ. ಅವರವರವರ ಕೆಲಸಗಳಲ್ಲಿ ನಿರತರಾದಂಥ ಸಂದರ್ಭದಲ್ಲಿ ಅವರು ಪ್ರೀತಿಯನ್ನು ಹಂಚಲಕ್ಕೆ ಆಗದೇ ಇದ್ದಂಥ ಒಂದು ಅಸಹಾಯಕತೆ ಅದು. ಹಾಗಾಗಿ ಹೆತ್ತವರು ನಾವು ಹೆಣ್ಣುಮಕ್ಕಳನ್ನು ಅಥವಾ ನಮ್ಮ ಮಕ್ಕಳನ್ನು ನಾವು ಪ್ರೀತಿಸದೇ ಇದ್ದರೆ ಬೇರೆಯವರು ಪ್ರೀತಿಸ್ತಾರೆ, ನೆನಪಿಡಿ. ಬೇರೆಯವರು ಪ್ರೀತಿಯ ನಾಟಕವನ್ನು ಆಡುವ ಮೂಲಕ ನಿಮ್ಮಿಂದ ನಿಮ್ಮ ಪ್ರೀತಿಯ ಮಕ್ಕಳನ್ನು ಕಿತ್ಕೊಳ್ತಾರೆ. ಕಿತ್ತುಕೊಳ್ಳಿಕ್ಕೆ ಅಂತಲೇ ಈ ಸಮಾಜದಲ್ಲಿ ಕೆಲವು ರಾಕ್ಷಸ ಸಂತತಿಗಳು ಹುಟ್ಕೊಂಡಿದ್ದಾವೆ. ಹಿಂದೂ ಧರ್ಮಕ್ಕೆ ಇವತ್ತು ಎಂತೆಂಥ ಕಂಟಕಗಳಿದೆ ಅಂತಂದ್ರೆ ಒಂದೆರಡಲ್ಲ. ನಮ್ಮ ಬೇರನ್ನ ಕೀಳುವ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಹೆಣ್ಣುಮಕ್ಕಳು ನಮ್ಮ ಆಸ್ತಿ, ನಮ್ಮ ಹೆಣ್ಣುಮಕ್ಕಳು ನಮ್ಮ ಭವಿಷ್ಯ, ನಮ್ಮ ಹೆಣ್ಣುಮಕ್ಕಳು ನಮ್ಮ ಸಂತಾನಾಭಿವೃದ್ಧಿಯ, ವಂಶಾಭಿವೃದ್ಧಿಯ ಅಥವಾ ನಮ್ಮ ಇಡೀ ಸಮಾಜದ ಮುನ್ನಡೆಯ ಬಹುದೊಡ್ಡ ಸಂಕೇತ, ಆತ್ಮ. ಅದಕ್ಕೆ ಇವತ್ತು ಕೈ ಹಾಕ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮಠಗಳು, ನಮ್ಮ ಸಮಾಜ, ನಮ್ಮ ಈ ಹಿಂದೂ ಸಂಘಟನೆಗಳು ಕೇವಲ ಇಂಥ ಕೊಲೆಗಳಾದಾಗ, ಇಂಥ ಲವ್ ಜಿಹಾದ್ ಆದಾಗ, ಇಂಥ ಅನಾಹುತ ಆದಾಗ ಬೊಬ್ಬೆ ಹೊಡೆದು ಬ್ಯಾನರ್ ಕಟ್ಟಿ ಅವರ ವಿರುದ್ಧ ಚಳವಳ ಮಾಡಿ ಸಮಾಜದಲ್ಲಿ ದಾಂಗುಡಿ ಇಡುವುದಲ್ಲ. ಈ ಘಟನೆ ಆಗದೇ ಇದ್ದಾಗ ಮಾಡಲಿಕ್ಕೆ ನಾವು ಏನು ಮಾಡಬೇಕು, ಇದನ್ನೇ ಯೋಚನೆ ಮಾಡಬೇಕು. ನಮ್ಮ ಹೆಣ್ಮಕ್ಕಳಿಗೆ ನಾವು ಒಂದು ಮಾನಸಿಕವಾದಂಥ ಸಿದ್ಧತೆಯನ್ನು ಮಾಡಬೇಕು. ನಮ್ಮ ಸಮಾಜದಿಂದ ಮೋಸ ಹೋಗಿ ಈ ರೀತಿಯ ಪ್ರೀತಿ ಪ್ರೇಮ ಅಂತ ಬಿದ್ದು ಅವರಲ್ಲೂ ಹೋಗಿ ಒದ್ದಾಡಿ ಅಲ್ಲಿಯ ಜೀವದ ಎಲ್ಲ ಬೆದರಿಕೆಗಳನ್ನು ಸಹಿಸಿ ಅಥವಾ ಮೀರಿ ಅವರು ವಾಪಸ್ ಬರ್ತಾರಲ್ಲ, ವಾಪಸ್ ಬಂದು ತಮ್ಮ ದುಃಖವನ್ನು, ದುಗಡವನ್ನು, ಸಂಕಷ್ಟವನ್ನು ಹೇಳ್ಕೊಳ್ತಾರಲ್ಲ, ಆ ರೌರವ ನರಕದ ಕಥೆಗಳನ್ನು ನಮ್ಮ ಹೆಣ್ಮಕ್ಳಿಗೆ ಹೇಳಿ ತೋರಿಸಿ, ಆ ಮೂಲಕ ಅವರನ್ನು ಎಚ್ಚರಿಸಿ. ಹಾಗೇ ನಮ್ಮ ಹೆಣ್ಮಕ್ಳೇ, ನೀವು ಯಾವುದನ್ನು ಮುಚ್ಚಿಡಬೇಡಿ, ಈ ಪ್ರೀತಿ ಗೀತಿಗೆಲ್ಲ ಬಲಿ ಬೀಳಬೇಡಿ. ಅದೇ ನಿರಾಕರಿಸ್ತಾ ಹೋದರೆ ನಿಮ್ಮನ್ನು ಬಲಿ ಹಾಕ್ತಾರೆ. ಆವಾಗ ನೀವು ಇಲ್ಲಿ ನಿಮ್ಮದೇ ಆದಂಥ ಒಂದು
ವಿಶ್ವಾಸದ ನೆಲೆಯಲ್ಲಿ ಅದನ್ನು ಹೇಳ್ಕೊಳ್ಳಿ. ಆ ಬಲಿ ಹಾಕ್ಲಿಕ್ಕೆ ಬರುವವನನ್ನ ನಾವು ಬಲೆ ಬೀಸಬಹುದು ಮತ್ತು ಅವನನ್ನ ಬಲಿಪೀಠದಲ್ಲಿ ಕೂಡಿಸ್ಬೋದು. ಕಾನೂನಿದೆ, ಇತ್ಯಾದಿ ಇದೆ, ಎಲ್ಲವೂ ಇದೆ. ಹಾಗಾಗಿ ಈ ರೀತಿಯ ಒಂದು ಕೊಲೆ, ಈ ರೀತಿಯ ಪರ್ಯಾವಸಾನ ಇತ್ತೀಚಿನ, ಅದರಲ್ಲೂ ಈ ಆಧುನಿಕ ಜಗತ್ತಿನ ಒಂದು ಬಹಳ ದೊಡ್ಡ ಪರಿಪಾಠ ಆಗಿದೆ. ಅದರಲ್ಲೂ ಅನ್ಯಕೋಮು ಅಥವಾ ಮುಸ್ಲಿಂ ಹುಡುಗರು ಈ ಪ್ರೀತಿಯಿಂದ ಅಥವಾ ಲವ್ ಅನ್ನುವಂಥ ಒಂದು ಮುಖವಾಡದಲ್ಲಿ ಬಂದರು ಅಂತಾದರೆ ಅದು ಒಂದು ಅಜೆಂಡಾ ಅಂತ ಭಾವಿಸಿ, ಅದು ಸಹಜವಾದ ಪ್ರಕ್ರಿಯೆ ಅಲ್ಲ, ಸಹಜವಾದ ಪ್ರೀತಿ ಅಲ್ಲ. ನೆನಪಿಡಿ, ಯಾವ ಲೆವೆಲಲ್ಲಿ ಲವ್ ಜಾದ್ ನಡೀತಾ ಇದೆ ಅಂದರೆ, ನಮಗೆ ಶಾರುಖ್ ಖಾನ್ ಹಿಂದೂ ಹುಡುಗಿ ಮದುವೆ ಆದ ಅಂದ್ಕೊಳ್ಳೇನೆ ಖುಷಿ ಆಗ್ತದೆ, ಓ ಗಣಪತಿ ಪೂಜೆ ಮಾಡ್ತಾರಂತೆ. ಆಮೇಲೆ ನಿಮಗೆ ಮತ್ತೊಬ್ಬ ಅಮೀರ್ ಖಾನು. ಆದ್ರೆ ನೆನಪಿಡಿ, ಅವರು ಹಿಂದೂ ಹುಡುಗಿಯನ್ನ ಮದುವೆ ಆಗ್ತಾರೆ. ಈ ಸಮಾಜಕ್ಕೆ, ಈ ದೇಶಕ್ಕೆ ಒಂದು ಕ್ರೌರ್ಯದ, ಅತ್ಯಾಚಾರದ, ರಕ್ತ ಚರಿತ್ರೆಯ ಕತೆ ಹೇಳಿದಂಥ ವ್ಯಕ್ತಿಗಳನ್ನ ಅವರ ಮಕ್ಕಳಿಗೆ ಹೆಸರಾಗಿಡ್ತಾರೆ. ಕರೀನಾ ಕಪೂರ್ ಮಕ್ಕಳ ಹೆಸರು ಏನು ಅಂತ ನೋಡಿ. ಅಂದರೆ ನಮ್ಮ ಹಿಂದೂ ಹುಡುಗಿಯರನ್ನ ಮದುವೆ ಆಗ್ತಾರೆ, ಮುಸ್ಲಿಂ ಸಂಸ್ಕೃತಿಯನ್ನ ಬೆಳೆಸ್ತಾರೆ. ಯೋಚನೆ ಮಾಡಿ. ತೈಮೂರ್ ಅಂತ ಹೆಸರು. ಆ ತೈಮೂರ್ ಅಂತ ನೀವು ಯೂಟ್ಯೂಬ್ಗೆ ಹೋಗಿ ನೋಡಿ, ಅವನು ಎಂಥ ಭೀಭತ್ಸವಾದಂಥ ಒಂದು ಚರಿತ್ರೆಯನ್ನ ಬಿಟ್ಟೋಗಿದ್ದಾನೆ ಅಂತ ನೋಡಿ. ಹಿಂದೂ ಮತ್ತು ಹಿಂದುತ್ವದ ಮೇಲೆ, ಹಿಂದೂ ಮಹಿಳೆಯರ ಮೇಲೆ ಅವನು ಮಾಡಿದಂಥ ಅತ್ಯಾಚಾರ, ಅನಾಚಾರ, ರಕ್ತ ಚರಿತ್ರೆ, ಅದು ಯೋಚನೆ ಮಾಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅಂತ ನಿಮಗೆ. ಅಂಥ ಭೀಭತ್ಸವಾದಂಥ ಚರಿತ್ರೆ. ಈ ಸೋ ಕಾಲ್ಡ್ ಸೂಪರ್ ಸ್ಟಾರ್ಗಳು, ಹೀರೋಗಳು ಅಂತ ಇರ್ತಾರಲ್ಲ, ಇವರು ಮಾಡುವ ಕೆಲಸ ಇದು. ಹಾಗಾಗಿ ಹಿಂದೂ ಧರ್ಮಕ್ಕೆ, ಹಿಂದುತ್ವಕ್ಕೆ, ಹಿಂದೂ ಸಮಾಜಕ್ಕೆ ಎಂಥ ಥ್ರೆಟ್ ಅಂತಂದರೆ, ನಾವು ಶರಶ್ಯೆಯಲ್ಲಿ ಮಲಗಿದ್ದೇವೆ, ಮುಳ್ಳಿನ ಹಾಸಿಗೆಯಲ್ಲಿ ಮಲಗಿದ್ದೇವೆ. ಎಲ್ಲಿ ನೀವು ಹೀಗಂದ್ರೂ ಚುಚ್ಚುತ್ತದೆ, ಹೀಗಂದ್ರೂ ಚುಚ್ಚುತ್ತದೆ. ನಮ್ಮ ಬದುಕು ಮುಳ್ಳಿನ ಬನದ ಮೇಲೆ, ಮುಳ್ಳಿನ ಗಿಡದ ಮೇಲೆ ಬಿದ್ದ ಬಟ್ಟೆಯ ಕತೆ. ಅದನ್ನು ಸೂಕ್ಷ್ಮವಾಗಿ ಎತ್ತಬೇಕಾಗಿದೆ. ಅದರಲ್ಲೂ ನಮ್ಮ ಹೆಣ್ಣುಮಕ್ಕಳು ಟಾರ್ಗೆಟೆಡ್. ಹಿಂದೂ ಸಮಾಜದ ಹೆಣ್ಣುಮಕ್ಕಳು ಇವತ್ತು ಅತ್ಯಂತ ಕಠಿಣವಾದಂಥ ವರ್ತಮಾನವನ್ನು ಎದುರಿಸ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ಸಾಂಸ್ಕೃತಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ದೃಷ್ಟಿಯಿಂದಲೂ ಗಂಡು ಮಕ್ಕಳಿಗಿಂತ ಹೆಚ್ಚು ಹೆಣ್ಣು ಮಕ್ಕಳನ್ನು ನಾವು ಅರಿವಿನ ಮತ್ತು ಪ್ರಜ್ಞೆಯ ಒಂದು ನೆಲೆಯಲ್ಲಿ ಅವರನ್ನು ಸಂಪೂರ್ಣವಾಗಿ ಸಶಕ್ತರಾಗಿ, ಸ್ವಾವಲಂಬಿಗಳಾಗಿ, ಪ್ರಜ್ಞಾವಂತರಾಗಿ ಅವರನ್ನು ಸಿದ್ಧಗೊಳಿಸಬೇಕಾದಂಥ ಅಗತ್ಯ ಇದೆ. ನಮ್ಮ ಮಕ್ಕಳನ್ನೇ ನಾವು ಇಂಥ ಒಂದು ಅನಾಚಾರಿಗಳ ವಿರುದ್ಧ ಆಯುಧವಾಗಿ ಕಟ್ಟಬೇಕಾದಂಥ ಒಂದು ಕಟಿಬದ್ಧತೆಯನ್ನು ನಾವು ಇವತ್ತು ಸ್ವೀಕರಿಸಬೇಕಾಗಿದೆ. ಇಲ್ಲದೇ ಇದ್ರೆ ನಮ್ಮ ಹೆಣ್ಣುಮಕ್ಕಳು ಇಂಥ ದರಿದ್ರರ, ಇಂಥ ಸಮಾಜಘಾತುಕರ, ಇಂಥ ಮತಾಂತರಿಗಳ ಒಂದು ಉಡಿಗೆ ಹೋಗಿ ಬಿದ್ದು ಅವರು ಬದುಕನ್ನೂ ಕಳ್ಕೊಳ್ತಾರೆ, ಸಮಾಜವನ್ನು, ಸಂಸ್ಕೃತಿಯನ್ನು, ಅಸ್ತಿತ್ವವನ್ನು ಸಂಪೂರ್ಣವಾಗಿ ನಿರ್ನಾಮ ಆಗತ್ತೆ. ಹಾಗಾಗಿ ಈ ಒಂದು ಯಲ್ಲಾಪುರದ ಘಟನೆ ಅತ್ಯಂತ ನೋವಿನ ಘಟನೆ, ಅತ್ಯಂತ ಭೀಭತ್ಸ ಘಟನೆ. ಈ ಸಮಾಜದಲ್ಲಿ ಇಂಥದ್ದು ಹೆಚ್ಚೆಚ್ಚು ಘಟಿಸ್ತಾ ಇರುವುದು ಸಮಾಜ ಯಾವ ಕಡೆ ಹೋಗ್ತಾ ಇದೆ ಅನ್ನೋದರ ಬಹಳ ದೊಡ್ಡ ಸೂಚನೆ ಇದು. ಇದನ್ನ ಸಹಿಸ್ಲಿಕ್ಕಂತೂ ಸಾಧ್ಯ ಇಲ್ಲ. ಆದರೆ ರಂಜಿತಾ ಬನ್ಸೋಡೆ ಅಂತ ಒಬ್ಬ ಅಮಾಯಕ ಹೆಣ್ಮಗಳು ದಾರಿ ಹೆಣವಾಗಿ ಒಬ್ಬ ಲವ್ ಜೆಹಾದಿನ ಅಥವಾ ಪ್ರೀತಿ ಅನ್ನುವಂಥ ಒಬ್ಬ ಈ ಸಮಾಜ ಘಾತುಕನ ಕೈಯಲ್ಲಿ ಅವಳು ಕೊಲೆಯಾದದ್ದಿದೆಯಲ್ಲ, ಅದು ಹಲವು ಪ್ರಶ್ನೆಗಳನ್ನು ಎತ್ತಿದೆ, ಹಲವು ಎಚ್ಚರಿಕೆಗಳನ್ನು ರವಾನಿಸಿದೆ. ಅದರ ಜೊತೆಗೆ ನಾವು ಈ ಪ್ರಕರಣವನ್ನು ಇಟ್ಕೊಂಡು ನಮ್ಮ ಮನೆ ಮಕ್ಕಳನ್ನು, ಹೆಣ್ಮಕ್ಕಳನ್ನು ಯಾವ ರೀತಿ ನಾವು ರಕ್ಷಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಗಾಢವಾದ ಚಿಂತನೆಯ ಮಾಡುವ ದಿಕ್ಕಿನತ್ತ ನಮ್ಮನ್ನು ಮುಂದೆ ಮಾಡಿದೆ. ಆದ್ದರಿಂದ ಇದೊಂದು ಪ್ರಕರಣ, ಹೃದಯ ಕಲಕುವ ಪ್ರಕರಣ, ಮನಸ್ಸು ಕದಡುವ ಪ್ರಕರಣ. ಅದರ ಜೊತೆಗೆ ಈ ಪ್ರಕರಣದಿಂದ ನಾವು ಕಲಿಯುವ ಪಾಠ ಏನು ಅನ್ನೋದನ್ನು ನಮ್ಮ ಸಮಾಜ, ಹಿಂದೂ ಸಮಾಜ, ಸನಾತನ ಸಮಾಜ, ಹಿಂದೂಗಳು ನಾವು ಯೋಚನೆ ಮಾಡಬೇಕಾಗಿದೆ. ಬೆಂಕಿ ಬಿದ್ದಾಗ ಬಾವಿ ತೋಡುವುದಲ್ಲ, ಬೆಂಕಿ ಬೀಳುವ ಮೊದಲು
ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಒಮ್ಮೆ ಈ ಎಲ್ಲ ಎಚ್ಚರಿಕೆಗಳ ನಂತರವೂ ಬೀಳಬಹುದಾದ ಬೆಂಕಿಗೆ ನಾವು ಅದನ್ನು ಆರಿಸುವ ಅಥವಾ ಎದುರಿಸುವ ಆತ್ಮಶಕ್ತಿಯನ್ನು, ಸಾಮಾಜಿಕ ಶಕ್ತಿಯನ್ನು ಧಾರ್ಮಿಕವಾದಂಥ ಒಂದು ನೆಲೆಯಲ್ಲಿ ನಾವು ಕಟ್ಟಿಕೊಳ್ಳಬೇಕಾಗಿದೆ. ಅದನ್ನು ನಮ್ಮ ಮನೆಯಿಂದಲೇ, ಮನಸ್ಸಿನಿಂದಲೇ ಅದನ್ನು ಆರಂಭಿಸಬೇಕಾದಂಥ ತುರ್ತನ್ನು ರಂಜಿತಾ ಬನ್ಸೋಡೆ ಅಂತ ಅಮಾಯಕ ಹೆಣ್ಮಗಳು ತನ್ನ ಅವಸಾನದಲ್ಲೂ ನಮಗೊಂದು ಎಚ್ಚರಿಕೆಯನ್ನು ನೀಡಿದ್ದಾಳೆ ಅಂತ ನಾನು ಭಾವಿಸ್ತೇನೆ. ನಮಸ್ತೆ.